ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ಇರುವಂಥದ್ದು KPSC KEA ಕಾಲ್ಫಾರ್ಮ್ ಆಗುವ AE ಎಕ್ಸಾಮ್ ಏನಿದೆ ಅದರಲ್ಲಿ ಬರುವಂತಹ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಮಟೀರಿಯಲ್ ಕನ್ಸ್ಟ್ರಕ್ಷನ್ ಫುಲ್ ಸಿಲೆಬಸ್ನ ನಿಮಗೆ ಓವರ್ವ್ಯೂ ಕೊಡ್ತಾ ಇದ್ದೇವೆ. ಇದನ್ನು ಯಾವ ರೀತಿ ಪ್ರಿಪ್ರೇಷನ್ನ ಮಾಡಬೇಕು, ಅದೇ ರೀತಿ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವುದಿದೆ, ಅದೇ ರೀತಿ ಇಂಪಾರ್ಟೆಂಟ್ ಅಲ್ಲದೆ ಇರುವಂತಹ ಕೆಲವೊಂದು ಟಾಪಿಕ್ಗಳಿವೆ, ಅದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು. ಓಕೆ, ಸೊ ಅದ್ರ ಕುರಿತು ನಿಮಗೆ ಮಾಹಿತಿಯನ್ನು ಇವತ್ತು ಹಂಚ್ಕೊಳ್ತಾ ಇದ್ದೇವೆ. ಅದೇ ರೀತಿ ಎಷ್ಟು ಕ್ವಶನ್ಸ್ಗಳು ಬರಬಹುದು ಫ್ರಮ್ ಓಲ್ಡ್ ಕ್ವಶನ್ ಪೇಪರ್, ಓಕೆ, ಪ್ರತಿ ವರ್ಷ ಎಷ್ಟು ಬಂದಿದೆ, ಸೊ ನೆಕ್ಸ್ಟ್ ಎಷ್ಟು ಬರಬಹುದು ಎಂಬುದರ ಕುರಿತು ಕೂಡ ನಿಮಗೆ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇವೆ. ಓಕೆ, ಅದರಲ್ಲಿ ಬರುವಂತಹ ಟಾಪ್ ಪ್ರಿಯಾರಿಟಿ ಯಾವ್ದ್ಯಾವುದು ಇದೆ ಸಬ್ಜೆಕ್ಟು, ಅದೇ ರೀತಿ ಮೀಡಿಯಂ ಪ್ರಿಯಾರಿಟಿ ಯಾವುದಿದೆ ಮತ್ತು ಲೋ ಪ್ರಿಯಾರಿಟಿ ಯಾವುದಿದೆ, ಓಕೆ, ಅದ್ರ ಕುರಿತು ಕೂಡ ನಾವು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಓಕೆ, ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, KPSC AE ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಪ್ರತಿ ವೀಕ್ ಕೂಡ ನಾವು ಒಂದೊಂದು ಸಿಲೆಬಸ್ನ ನಿಮಗೆ ಓವರ್ವ್ಯೂನ ಕೊಡ್ತಾ ಹೋಗ್ತೇವೆ. ಓಕೆ, ಸೊ ಈ ವೀಕಲ್ಲಿ ಬರುವಂಥದ್ದು ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಿವಿಲ್ ಇಂಜಿನಿಯರಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವ ಟಾಪಿಕ್ ಇದು. ಓಕೆ, ಸೊ ನಿಯರ್ಲಿ ನೋಡಿ ನಿಮಗೆ 5 ರಿಂದ 6 ಕ್ವಶನ್ಗಳು ಪ್ರತಿ ವರ್ಷ ಬಂದಿರುವಂಥದ್ದು. ಪ್ರತಿ ವರ್ಷ ಕೂಡ ಬಂದಿರುವಂತಹ ಕ್ವಶನ್ಸ್ಗಳ ಸಂಖ್ಯೆ ಎಷ್ಟು? 5 ರಿಂದ 6. ಓಕೆ, ಸೊ 100 ಕ್ವಶನ್ಸ್ ಇರ್ತದಲ್ವಾ, ಅದರಲ್ಲಿ 5 ರಿಂದ 6, 5 to 6 ಅಂದರೆ ನಿಯರ್ಲಿ 5% to 6%. ಆಕ್ಚುಲಿ ಇದು ಈಸಿ ಟು ಮಾಡ್ರೇಟ್ ಅಂತ ಹೇಳ್ಬೋದು. ಓಕೆ, ಈ ಟಾಪಿಕ್ನ ನಾವು ಈಸಿ ಟು ಮಾಡ್ರೇಟ್ ನಲ್ಲಿ ಕನ್ಸಿಡರ್ ಮಾಡಬಹುದು. ಬಿಕಾಸ್ ಅಷ್ಟು ಡಿಫಿಕಲ್ಟ್ ಕ್ವಶನ್ಸ್ಗಳು ಯಾವುದು ಇರಲ್ಲ, ಪ್ರಾಬ್ಲಮ್ಸ್ಗಳು ಮ್ಯಾಕ್ಸಿಮಮ್ ಆಗಿ ಇರಲ್ಲ. ಇದ್ರೂ ಕೂಡ ಮಿಕ್ಸ್ ಡಿಸೈನ್ಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಕೇಳಬಹುದು, ಸಿಂಪ್ಲಿಫೈ ಆಗಿರುವಂತಹ ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ಸ್ಗಳು. ಓಕೆ, ಸೊ ಗೊತ್ತಾಯ್ತಲ್ವಾ, ಇದು ಮುಖ್ಯವಾಗಿ ಇರುವಂತದ್ದು ಥಿಯರಿ ಬೇಸ್ಡ್ ಸಿಲೆಬಸ್. ಓಕೆ, ಯಾವುದು? ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್. 5 ರಿಂದ 6 ಕ್ವಶನ್ಸ್ಗಳು ಪ್ರತಿ ವರ್ಷನೂ ಬರ್ತಾ ಇದೆ. ಅದೇ ರೀತಿ ಥರ್ಡ್ ಪಾಯಿಂಟ್ ಇಂಪಾರ್ಟೆಂಟ್ ಇರುವಂಥದ್ದು ಮ್ಯಾಕ್ಸಿಮಮ್ 1 ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇದೆ. ಅದು ಬಿಟ್ಟರೆ ಮಿಕ್ಸ್ ಡಿಸೈನ್ಸ್ ಅಲ್ಲಿ, ಅದು ಬಿಟ್ಟರೆ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಕೂಡ ಇಲ್ಲಿವರೆಗೂ ಇಲ್ಲಿ ಬಂದಿಲ್ಲ. ಸೊ ಬನ್ನಿ ಡೀಟೇಲ್ ಆಗಿ ಈ ಸಿಲೆಬಸ್ನ ನಾವು ತಿಳ್ಕೊಳ್ಳೋಣ, ಯಾವ ರೀತಿ ಇದನ್ನ ಪ್ರಿಪರೇಷನ್ ಮಾಡಬೇಕು ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಯಾವ್ದ್ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ನೋಡಿ, ಬೇಸಿಕಲಿ ಇಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ 3D ಡಯಾಗ್ರಾಮ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಸಿವಿಲ್ ಇಂಜಿನಿಯರಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಲ್ಲಿ ನೋಡಬಹುದು ನೀವು ಯಾವ್ದಾವ್ದು ಟಾಪಿಕ್ಗಳಿವೆ ಮುಖ್ಯವಾಗಿ ಬರುವಂತದ್ದು. ಓಕೆ, ಒಂದು ಟ್ರೆಡಿಷನಲ್ ಮಟೀರಿಯಲ್ಸ್ ಅಂತ, ಸೆಕೆಂಡ್ ಒನ್ ಬರುವಂತದ್ದು ರೀಇನ್ಫೋರ್ಸ್ಡ್ ಅಂಡ್ ಫೈಬರ್ ಕಾಂಕ್ರೀಟ್ ಅಂತ, ಥರ್ಡ್ ಒನ್ ಬರುವಂತದ್ದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂತ. ಓಕೆ, ಸೊ ಫೋರ್ತ್ ಒನ್ ಪೇಂಟ್ ಅಂಡ್ ಬಿಟ್ಯುಮಿನಸ್ ಮಟೀರಿಯಲ್. ಫೈನಲಿ ಬರುವಂತದ್ದು ನೋಡಿ ಈ ಫೌಂಡೇಶನ್, ಮೇಸನ್ರಿ ವರ್ಕ್ಸ್, ಫಾರ್ಮ್ ವರ್ಕ್, ಡ್ಯಾಮ್ ಪ್ರೂಫ್ RC ಕನ್ಸ್ಟ್ರಕ್ಷನ್ಸ್, ಪ್ಲಾಸ್ಟರಿಂಗ್ ಅಂಡ್ ಪಾಯಿಂಟಿಂಗ್. ಓಕೆ, ಸೊ ಸಿಲೆಬಸ್ ಯಾರ್ಯಾರು ಓದಿರ್ತೀರ ಅವರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿರ್ತದೆ ಇವೆಲ್ಲವೂ ಅದರಲ್ಲಿ ಸಿಲೆಬಸ್ ಅಲ್ಲಿ ಇರುವಂತದ್ದು ಅಂತ. ಸೊ ಇದರಲ್ಲಿ ನಾವು 2 ಡಿವೈಡ್ ಮಾಡಬೇಕು. ಓಕೆ, ಫಸ್ಟ್ ತಿಳ್ಕೊಳ್ಳಿ 2 ಪಾಯಿಂಟ್. ಫಸ್ಟ್ ಒನ್ ಪಾಯಿಂಟ್ ಏನಿದೆ ನೋಡಿ, ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಅಲ್ಲಿ ನೋಡಿ ಟ್ರೆಡಿಷನಲ್ ಮಟೀರಿಯಲ್, ಈ ಮಟೀರಿಯಲ್ಸ್ ಏನಿದೆ ಅದೇ ರೀತಿ ಒಂದು ಮಟೀರಿಯಲ್, ಸೆಕೆಂಡ್ ಒನ್ ಇಸ್ ಕನ್ಸ್ಟ್ರಕ್ಷನ್. ಮಟೀರಿಯಲ್ ಅಂಡ್ ಸೆಕೆಂಡ್ ಒನ್ ಇಸ್ ಕನ್ಸ್ಟ್ರಕ್ಷನ್. ಮಟೀರಿಯಲ್ ಅಲ್ಲಿ 3 ಮಾರ್ಕ್ಸ್, ಕನ್ಸ್ಟ್ರಕ್ಷನ್ ಅಲ್ಲಿ 3 ಮಾರ್ಕ್ಸ್ ಬರುವಂತಹ ಸಾಧ್ಯತೆ ಇದೆ. ಓಕೆ, ಮಟೀರಿಯಲ್ ಅಂದ್ರೆ ಏನು? ಉದಾಹರಣೆ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಈಗ ಯಾವುದೇ ಒಂದು ಇದನ್ನ ತೆಗೆದುಕೊಳ್ಳಿ, ಬೇಸಿಕ್ ಮಟೀರಿಯಲ್ ಯಾವ್ದಾದ್ರು ಬೇಕು ಕನ್ಸ್ಟ್ರಕ್ಷನ್ಗೆ. ಮುಖ್ಯವಾಗಿ ಇರುವಂಥದ್ದು ಸಿಮೆಂಟು, ಸ್ಯಾಂಡು, ವಾಟರು, ಅದೇ ರೀತಿ ಬ್ರಿಕ್ಸು, ಸೊ ಈ ರೀತಿ ಟಿಂಬರು, ಈ ರೀತಿ ಮಟೀರಿಯಲ್ಗಳು ಆ್ಯಡ್ ಆಗ್ತಾ ಹೋಗ್ತದೆ. ಪೇಂಟ್ಸ್ ಆಗಿರ್ಬೋದು, ವಾರ್ನಿಷ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮಟೀರಿಯಲ್ಗಳು. ಸೆಕೆಂಡ್ ಒನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂದ್ರೆ ಏನು? ಲೈಕ್ ಸ್ಮಾಲ್ ಈಗ ಒಂದು ಹೋಲ್ ಬಿಲ್ಡಿಂಗ್ನ ನಾವು ಸ್ಮಾಲ್ ಸ್ಟ್ರಕ್ಚರ್ಸ್ ಆಗಿ ಡಿವೈಡ್ ಮಾಡ್ತೇವೆ. ಲೈಕ್ ನೋಡಿ, ಫಸ್ಟ್ ಒನ್ ಫೌಂಡೇಶನ್ ಬರ್ತದೆ, ನೆಕ್ಸ್ಟ್ ಮೇಸನ್ರಿ ವರ್ಕ್ಸ್ ಬರ್ತದೆ. ಓಕೆ, ಸೊ ಸ್ಮಾರ್ಟ್ ಮಟೀರಿಯಲ್ಸ್ ಬರ್ತದೆ. ಈಚ್ ಮಟೀರಿಯಲ್ಸ್ ಲೈಕ್ ಡೋರ್ಸ್, ಸ್ಟೇರ್ಸ್, ರೂಫ್ ಸ್ಟೇರ್ ಟೈಪ್ಸ್, RC ಕನ್ಸ್ಟ್ರಕ್ಷನ್, ಇವೆಲ್ಲವೂ ಕೂಡ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಬರುವಂತದ್ದು. ಸೊ ಇದರಲ್ಲಿ 3 ಕ್ವಶನ್. ಅದೇ ರೀತಿ ಇದರಲ್ಲಿ ನಮ್ಮ ಟ್ರೆಡಿಷನಲ್ ಮಟೀರಿಯಲ್ ಮತ್ತು ಮಾಡರ್ನ್ ಮಟೀರಿಯಲ್ 2 ಸೇರಿ 3 ಕ್ವಶನ್. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ನೋಡಿ, ಟಾಪ್ ಪ್ರಿಯಾರಿಟೀಸ್ ಅಲ್ಲಿ ಬರುವಂತದ್ದು ಸಿಮೆಂಟ್. ಸಿಮೆಂಟ್ ಅಲ್ಲಿ ಮುಖ್ಯವಾಗಿ ಏನೇನು ಕ್ವಶನ್ ಕೇಳಬಹುದು. ಓಕೆ, ಇಲ್ಲಿ ನೀವು ನೋಡಬಹುದು ಡಯಾಗ್ರಾಮಿಕ್ ರೆಫರೆಂಟ್ ಸಿಮೆಂಟ್ ಅಲ್ಲಿ ನೋಡಿ ಟೆಸ್ಟಿಂಗ್, ವೈಕಟ್ ಆಪರೇಟರ್ಸ್, ಲೀಡ್ ಟೆಸ್ಟಿಂಗ್ ಆಫ್ ಸಿಮೆಂಟ್ ಅಥವಾ ಪ್ರೊಡಕ್ಷನ್ ಆಫ್ ಸಿಮೆಂಟ್ ಕುರಿತು ತುಂಬಾ ಕ್ವಶನ್ಸ್ಗಳು ಬಂದಿವೆ. ಸೆಕೆಂಡ್ ಒನ್ ಇರುವಂತದ್ದು ಕಾಂಕ್ರೀಟ್ ಅಲ್ಲಿ ನೋಡಿ ಮಿಕ್ಸ್ ಡಿಸೈನ್ ಕಾಂಕ್ರೀಟ್, ಸ್ಲಂಪ್ ಕೋನ್ ಟೆಸ್ಟ್. ಓಕೆ, ಡಿಫ್ರೆಂಟ್ ಟೈಪ್ ಆಫ್ ಕ್ಯೂಬ್ ಅಲ್ಲಿ ಯಾವ ಟೆಸ್ಟ್ಗಳಿವೆ, ಅದೇ ರೀತಿ ಕ್ಯೂಬ್ ಮೇಲೆ ಯಾವ ಟೆಸ್ಟ್ ಮಾಡಬಹುದು ಸಿವಿಲ್ ಸಿಮೆಂಟ್ ಅಲ್ಲಿ. ಸೊ ಅದರಲ್ಲಿ ಬರುವಂತದ್ದು ಕಾಂಕ್ರೀಟ್ ಅಲ್ಲಿ ಬರುವಂತಹ ಕ್ವಶನ್ಗಳು. ಥರ್ಡ್ ಒನ್ ಬ್ರಿಕ್ಸ್ ಅಂಡ್ ಸ್ಟೋನ್ಸ್. ನಿಮಗೆ ಬ್ರಿಕ್ಸ್ ಅಲ್ಲಿ ಮುಖ್ಯವಾಗಿ ಬರುವಂತದ್ದು ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಬಾಂಡಿಂಗ್. ಓಕೆ, ಇಂಗ್ಲಿಷ್ ಬಾಂಡ್ ಆಗಿರ್ಬೋದು, ಫ್ಲೆಮಿಶ್ ಬಾಂಡ್ ಆಗಿರ್ಬೋದು, ಅದರ ಕುರಿತು ಕ್ವಶನ್ಗಳು ತುಂಬಾ ಬಂದಿವೆ. ಮತ್ತೆ ಸ್ಟೋನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಕ್ವಶನ್ಸ್ಗಳು ಬಂದಿದೆ, ಬಟ್ ಬಂದರೂ ಕೂಡ ಯಾವ ಸ್ಟೋನು ಯಾವುದನ್ನ ರೆಪ್ರೆಸೆಂಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಹೇಳಬೇಕು ಅಂದ್ರೆ ನೋಡಿ, ಗ್ರಾನೈಟ್ ಯಾವುದು, ಸ್ಯಾಂಡ್ ಸ್ಟೋನ್ ಯಾವುದು, ಲೈಮ್ ಸ್ಟೋನ್ ಯಾವುದು, ಓಕೆ, ಇಗ್ನಿಷಿಯಸ್ ರಾಕ, ಮೆಟಾಮಾರ್ಫಿಕ್ ರಾಕ, ಅಥವಾ
ಸೊ ಈ ರೀತಿ ಕ್ವಶನ್ಸ್ಗಳು ಬರುವಂಥದ್ದು. ಓಕೆ, ಅಗ್ರಿಗೇಟ್ಸ್ ಅಲ್ಲಿ ಬರುವಂತಹ ಕ್ವಶನ್ಸ್ಗಳು ನೋಡಿ, ಗ್ರೇಡಿಂಗ್ ಸಿಮ್ ಅನಾಲಿಸಿಸ್ ಮೇಲೆ ಕ್ವಶನ್ಗಳು ಬಂದಿದೆ ಇಲ್ಲಿವರೆಗೂ ಕೂಡ. ಓಕೆ, ಸ್ಟೀಲ್ ಅಲ್ಲಿ ಏನು ಅಷ್ಟು ಕ್ವಶನ್ಸ್ಗಳು ಕೇಳಲ್ಲ, ಬಿಕಾಸ್ ಆ ಸ್ಟೀಲ್ ಸ್ಟ್ರಕ್ಚರ್ ಡಿಫ್ರೆಂಟ್ ಟಾಪಿಕ್ ಇದೆ, ಅದರಲ್ಲಿ ಡಿಫ್ರೆಂಟ್ ಕ್ವಶನ್ಗಳು ಬರೋದ್ರಿಂದ ಇದರಲ್ಲಿ ಅವರು ಕವರ್ ಮಾಡಲ್ಲ. ಓಕೆ, ಸೊ ನೆಕ್ಸ್ಟ್ ಬರುವಂಥದ್ದು ಟಿಂಬರ್ ಅಲ್ಲಿ ನೋಡಿ, ವುಡನ್ ಟಿಂಬರ್ ಅಲ್ಲಿ ಮೇನ್ ಆಗಿ ಬರುವಂತದ್ದು ಡಿಪೆಕ್ಟ್ಸ್ ಇನ್ ಟಿಂಬರ್ಸ್. ಓಕೆ, ಮತ್ತು ಕ್ರಾಸ್ ಸೆಕ್ಷನ್ ರಿಲೇಟೆಡ್ ಟು ಟಿಂಬರ್ ಅದರಲ್ಲಿ ಬರುವಂತಹ ಕ್ವಶನ್ಗಳು. ಸೊ ಮೇಸನ್ರಿ ಈಗ ತಿಳ್ಕೊಂಡಿದ್ದೀರಾ ಏನೇನು ಬರ್ತದೆ ಅಂತ. ಸಿಮೆಂಟ್ ಅಲ್ಲಿ ಏನೇನು ಬರ್ಬೋದು ಕ್ವಶನ್, ಅಗ್ರಿಗೇಟ್ಸ್ ಅಲ್ಲಿ ಏನೇನು ಬರ್ಬೋದು, ಬ್ರಿಕ್ಸ್ ಅಂಡ್ ಯಾವ ರೀತಿ ಬರ್ಬೋದು ಅಂತ. ಓಕೆ, ಸೊ ನೆಕ್ಸ್ಟ್ ಒನ್ ಇರುವಂತದ್ದು ನೋಡಿ, ಈ ಪೇಂಟ್ಸ್ ಅಂಡ್ ಬಿಟ್ಯುಮಿನಸ್ ಅಲ್ಲಿ ನೋಡಿ, ಮುಖ್ಯವಾಗಿ ಪೇಂಟ್ಸ್ ಅಲ್ಲಿ ಯಾವ ಕಾನ್ಸ್ಟಿಟ್ಯೂಂಟ್ ಆಫ್ ಪೇಂಟ್ಸ್ ತುಂಬಾ ಕ್ವಶನ್ಗಳು ಬಂದಿದೆ. ಅದು ಬಟ್ ವಾರ್ನಿಶ್, ಆಸ್ಫಾಲ್ಟು, ಸ್ಮಾರ್ಟ್ ಅಂಡ್ ಕಂಪೋಸಿಟ್ ಮಟೀರಿಯಲ್ ಮೇಲೆ ಕ್ವಶನ್ಸ್ಗಳು ಇಲ್ಲಿ ಕೇಳಲ್ಲ. ಅವ್ರು ಏನ್ ಮಾಡ್ತಾರೆ, ಒಂದು ನಮ್ಮ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಲ್ಲಿ ಏನಿದೆ ಅಲ್ಲಿ ಕೂಡ ಮಟೀರಿಯಲ್ಸ್ ಬರ್ತದೆ. ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಲ್ಲಿ ಆ ಬಿಟುಮಿನಸ್ ಮತ್ತು ಆಸ್ಫಾಲ್ಟ್ ಮೇಲೆ ಕ್ವಶನ್ಸ್ಗಳು ಬರುವಂಥದ್ದು ಆ ಟಾಪಿಕ್ ಮೇಲಿದೆ. ಓಕೆ, ಸೊ ಇಲ್ಲಿ ನೀವು ಈ ಟಾಪಿಕ್ ಅಲ್ಲಿ ಅದನ್ನ ಸ್ಟಡಿ ಮಾಡೋ ಅಗತ್ಯ ಇಲ್ಲ, ಬಟ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅದನ್ನ ಸ್ಟಡಿ ಮಾಡಬೇಕಾಗ್ತದೆ. ಓಕೆ, ಥರ್ಡ್ ಒನ್ ಇಲ್ಲಿ ನೋಡಿ, RCC ಮತ್ತು ಫೆರೋ ಸಿಮೆಂಟ್ಗಳಿದೆ. ಫೆರೋ ಸಿಮೆಂಟ್ ಬಗ್ಗೆ ಅಂದ್ರೆ ಏನು ಅಂತ ಕೇಳ್ಬೋದು ಕ್ವಶನ್, ಬಿಟ್ಟರೆ ಇಲ್ಲಿ RCC ಮೇಲೆ ಈ ಟಾಪಿಕ್ ಅಲ್ಲಿ ಕ್ವಶನ್ಸ್ಗಳು ಬರಲ್ಲ, ಬಿಕಾಸ್ RCC ಬೀಮ್ ಆಗಿರ್ಬೋದು, ಸ್ಲ್ಯಾಬ್ ಆಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ RCC ಸ್ಟ್ರಕ್ಚರ್ಸ್ ಅಲ್ಲಿ ಬರುವಂತಹ ಕ್ವಶನ್ಸ್ಗಳಾಗಿವೆ. ನೆಕ್ಸ್ಟ್ ಬರುವಂಥದ್ದು ನೋಡಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಫೌಂಡೇಶನ್ ಅಲ್ಲಿ ಇಲ್ಲಿ ಬರಲ್ಲ, ಯಾಕಂದ್ರೆ ಅದು ಜಿಯೋಟೆಕ್ನಾಲಜಿಕಲ್ ಇಂಜಿನಿಯರಿಂಗ್ ಅಲ್ಲಿ ಇರೋದ್ರಿಂದ. ಸೊ ಬ್ರಿಕ್ಸ್ ಮೇಸನ್ರಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಡೋರ್ಸ್ ಅಲ್ಲಿ ನೋಡಿ, ಡಿಫ್ರೆಂಟ್ ಟೈಪ್ ಆಫ್ ಡೋರ್ಸ್ ಬಗ್ಗೆ ಕೇಳ್ತಾರೆ, ಡಿಫ್ರೆಂಟ್ ಟೈಪ್ ಆಫ್ ರೂಪ್ಸ್ ಗಳ ಬಗ್ಗೆ ಕೇಳ್ತಾರೆ. ರೂಪ್ಸ್ ಅಂದ್ರೆ ಯಾವ ಟೈಪ್ ಗೇಬಲ್ ರೂಫಿಂಗ್ ಅಥವಾ ಅದೇ ರೀತಿ ಡಿಫ್ರೆಂಟ್ ಟೈಪ್ ಆಫ್ ವಿಂಡೋಸ್ ಗಳ ಬಗ್ಗೆ ಕೇಳ್ತಾರೆ. ಓಕೆ, ಸೊ ಆ ಕ್ವಶನ್ಸ್ಗಳು ಇಲ್ಲಿ ತುಂಬಾ ರಿಪೀಟ್ ಆಗಿದೆ ಪ್ರತಿ ವರ್ಷನೂ ಕೂಡ. ಸೊ ನಿಮ್ಗೆ ಈಗ ಗೊತ್ತಾಗಿರ್ಬೋದು ಯಾವ್ಯಾವ ಟೈಪ್ ಇಂದ ಕ್ವಶನ್ಗಳು ಕೇಳ್ತಾರೆ ಅಂತ. ಮುಖ್ಯವಾಗಿ ಬರುವಂಥದ್ದು ನೋಡಿ, ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಸಿಮೆಂಟ್ ಆಗಿರ್ಬೋದು, ಬ್ರಿಕ್ಸ್, ಮೇಸನ್ರಿ, ಆಮೇಲೆ ಈಗ ಅಡ್ವಾನ್ಸ್ ಮಟೀರಿಯಲ್ ಎಲ್ಲ ಇಲ್ಲಿ ಯಾವುದೋ ಕ್ವಶನ್ಸ್ ಇಲ್ಲಿವರೆಗೂ ಕೇಳಬಾರ್ದು ಅಂತ ಏನಿಲ್ಲ, ಬಟ್ ಇಲ್ಲಿವರೆಗೂ ಕೇಳಿಲ್ಲ. ಸೊ ಅದರಿಂದ ನೀವು ಅದ್ರ ಬಗ್ಗೆ ಅಷ್ಟು ಲಕ್ಷ್ಯ ಕೊಡೋ ಅಗತ್ಯ ಇಲ್ಲ. ಓಕೆ, ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನೋಡಿ, RC ಕನ್ಸ್ಟ್ರಕ್ಷನ್ ಏನಿದೆ ಅದೆಲ್ಲವೂ ಕೂಡ RCC ಇಂದ ಕೇಳೋದ್ರಿಂದ ಇಲ್ಲಿ ಈ ಟಾಪಿಕ್ ಅಲ್ಲಿ ಯಾವುದೋ ಕ್ವಶನ್ಸ್ಗಳು ಇಲ್ಲಿವರೆಗೂ ಬಂದಿಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್ ಪ್ಲಾಸ್ಟರಿಂಗ್ ಅಂಡ್ ಪಾಯಿಂಟಿಂಗ್ ಬಗ್ಗೆ. ಪಾಯಿಂಟಿಂಗ್ ಅಂದ್ರೆ ಏನು ಅಂತ ಕೆಲವೊಂದು ಸಲ ಕ್ವಶನ್ಸ್ಗಳು ಬಂದಿದೆ. ಓಕೆ, ಸೊ ಈ ರೀತಿಯಾಗಿ ನೀವು ಇದನ್ನ ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಈಗ ನಿಮಗೆ ಮೇನ್ ಆಗಿ ಏನು ಗೊತ್ತಾಗಿರ್ಬೋದು, ಯಾವುದನ್ನ ಸ್ಟಡಿ ಮಾಡಬೇಕು, ನಾವು ಯಾವುದನ್ನ ಸ್ಕಿಪ್ ಮಾಡ್ಬೋದು ಎಂಬುದರ ಕುರಿತು ಒಂದು ಓವರ್ ವ್ಯೂ ಸಿಕ್ಕಿರ್ಬೋದು ಅಂತ ತಿಳ್ಕೊಳ್ತಾ, ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.